ಇನ್ಸ್ಪೆಕ್ಟರ್ ಜಾನಿನಾದ್ರೂ ನೋಡಿದ್ರಾ? ಇಲ್ಲ ಸುಂದ್ರಿ ಮೇಡಮ್, ನಾವು ಒಂದೊಂದು ಕೇರಿಯು ಎರಡೆರಡು ಸಲ ಹುಡುಕಿತ್ತು, ಆರೂ ಸಿಕ್ಕಿಲ್ಲ. ರಾಕಿ ನಿಂತ್ಕೊಂಬಾರೆ. ಎಣ್ಣೆ ಅಪ್ಪನವರು ಎತ್ತಾಗ ಹೊಂಟೋದ್ರಪ್ಪ. ವಾ ಗೌಡ್ರೆ, ನಾನು ಇಲ್ಲೇ ಇದ್ದೀನಿ ಗೌಡ್ರೆ. ನೋಡಿ ಗೌಡ್ರೆ, ನನಗೋಸ್ಕರ ಎಲ್ಲರೂ ಹುಡುಕಿ ಹುಡುಕಿ ಬಿಸಿಲಲ್ಲಿ ಹೇಗೆ ಬಾಡೋಗಿದ್ದಾರೆ ಅಂತ. ಈಗಲಾದ್ರೂ ನಾನು ಸತ್ತೋಗಿದ್ದೀನಂತ ಹೇಳ್ಬಿಡಿ ಗೌಡ್ರೆ. ಗೌಡ್ರೆ ನೀವೇನ್ ಹೇಳಲ್ಲ. ಜಾನಿ ಎಲ್ಲಿದಾರಂತ ನಿಮಗೆ ಗೊತ್ತಾ? ನಂಗೇನು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಎಲ್ಲಿಂದ ಗೊತ್ತಿತ್ತು? ಮತ್ ಯಾಕೆ ಬಾವು ನಾ 7 ಕಿಲೋ ಅಂತ ಬರ್ಕೊಂಬಂದ್ರಿ? ಅದನ್ನೆಲ್ಲ ಹೇಳೋದಕ್ಕೂ ಕೇಳೋದಕ್ಕೂ ಈಗ ಸಮಯ ಇಲ್ಲ. ಬನ್ನಿ ಎಣ್ಣೆ ಅಪ್ಪನವ್ರನ್ನ ಹುಡ್ಕೋ. ಲೇ ರಾಕಿ, ಗೌಡ್ರು ಯಾಕೋ ಹೀಗಾಡ್ತಾ ಇದ್ದಾರೆ? ಶಾರುಖ್ ಖಾನ್ ಸಿಕ್ಲಿಲ್ಲಲ್ಲ, ಅದಕ್ಕೆ ಫಿರೋಜ್ ಖಾನಿನ ಮಂಡೆ ಬೊಂಡು ಹಾಳಾಗಿದೆ. ಕಮಾನ್ ಸರ್ಚ್. ಶ್ರೀ ರಾಮಚಂದ್ರ ಗೌಡ ಪಾಪ ಮಧುರ್ ಅವ್ರ ಮುಖನ ನೋಡಕ್ ಆಯ್ತಾ ಇಲ್ಲ. ನೀನ್ ನೋಡ್ಬೇಡ, ಕಣ್ಣು ಮುಚ್ಕೊಂಡು ನಾನು ನೋಡ್ಕೋತೀನಿ. ಲೋ ಗೌಡ, ಇನ್ನೊಂದ್ಕಿತ್ತ ನೀನೇನಾದ್ರೂ ಬೇರೆ ಹೆಂಗ್ಸ್ನ ನೋಡ್ದೆ ಅಂತ ಗೊತ್ತಾದ್ರೆ ನಿನ್ ಕಣ್ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಇದೇನು ಪಾರು, ಇಷ್ಟು ದಿನ ಶ್ರೀ ರಾಮ ಚಂದ್ರ ಗೌಡ ಅಂತ ಕರೀತಿದ್ದೆ. ಇವತ್ತು ನೋಡಿದ್ರೆ ಎಲ್ಲನೂ ಬಿಟ್ಬಿಟ್ಟು ಲೋ ಗೌಡ ಅಂದ್ಬಿಟ್ಟಿಲ್ಲವಾ? ನಾನ್ ಹೇಳಿದ್ದ ಹಂಗಲ್ಲ ಶ್ರೀ. ನೀನ್ ಇನ್ನೊಂದ್ಕಿತ್ತ ಬೇರೆ ಹೆಂಗಸ್ನ ಹಂಗ್ ನೋಡ್ಬಾರ್ದು ಅಂತ ಹೇಳ್ದಿ. ತೊಂದ್ರೆ ಇಲ್ಲ. ಪಾಪ ಜಾನಿ ಅವರು ಅದೇನೋ ಫೋರಮ್ ಹೌಸ್ ಶುರು ಮಾಡ್ತೀನಿ ಅಂತ ಹೇಳ್ತಿದ್ರು. ಅದು ಫೋರಮ್ ಅಲ್ಲ, PVR ಅಲ್ಲ, ಫಾರ್ಮ್ ಹೌಸ್. ಹಿಡಿದ್ರೆ ಜಾಣ. ಅಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಹೇಳ್ದೆ ನಾಪತ್ತೆ ಆಗ್ಬಿಟ್ಟವ್ರಲ್ಲ. ಪಾಪ ಮಧುರ್ ಅವ್ರ ಮುಖವ ನೋಡಕ್ ಆಯ್ತಾ ಇಲ್ಲ. ನನಗೂ ಅಷ್ಟೇ. ನೋಡು, ಈ ಸತ್ ಮಾತ್ರ ಲೋ ಗೌಡ ಅಂತ ಅನ್ಬೇಡ. ಅಲ್ಲ ಪಾರು, ಮಧುರ್ ಅವರು ಕಷ್ಟಪಟ್ಟು ದುಡ್ಕೊಂಬಂದು ಅಣ್ಣಯ್ಯಪ್ಪನವ್ರನ್ನ ಸಾಕ್ತಾ ಇದ್ರು. ಅವರು ನೆಮ್ಮದಿಯಾಗ ಉಂಡ್ಕೊಂಡು ತಿನ್ಕೊಂಡು ಅಟ್ಟಿಲ್ ಬಿದ್ಕೊಳ್ಳೋದು ಬಿಟ್ಬಿಟ್ಟು ಅದೇನೋ ಹಾಕಕ್ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತಾರಲ್ಲ, ಹಂಗೆ ಮಾಡ್ಕೊಂಡ್ಬಿಟ್ರು. ಇದೆಲ್ಲ ಅಪ್ಪನಿಗೆ ಬೇಕಿತ್ತಾ? ನಿಮಗ್ ನಿಮ್ ಜೊತೆಗಾರ ಜಾನಿ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ಮಧುರ್ ಅವ್ರ ಮೇಲೆ ಕಾಳಜಿನ ಜಾಸ್ತಿ ಆಗದೆ. ನಮಗೇನೋ ಹಂಗಿಲ್ಲಪ್ಪ, ನೀ ಹಂಗೆ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಶ್ರೀ, ಜಾನಿ ಅವ್ರನ್ನ ಹೆಂಗಾದ್ರೂ ಮಾಡಿ ಹುಡ್ಕೊಡವು. ಹೆಂಗು ಮಾಡಿ ಹುಡುಕೋದು? ಈಗ ಹುಡುಕ್ತಾ ಇಲ್ವಾ? ಸಿಕ್ಲಿಲ್ಲ ಅಂದ್ರೆ ಎಲ್ಲಿ ಹುಡುಕೋದು? ಗೌಡ್ರೆ, ಯಾಕ್ರಿ ಸುಳ್ಳು ಹೇಳ್ತೀರಾ? ನನ್ನಿಂದನೇ ಅಣ್ಣಯ್ಯಪ್ಪ ಅವ್ರು ಸತ್ತಿದ್ದು ಅಂತ ನಿಜ ಒಪ್ಕೊಂಬಿಡಿ. ಆಗಲ್ಲ 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 ಆಗಲ್ಲ, ನಾ ಹೇಳಲ್ಲ. ಬಾವು, ಏನಾಗಿದ್ದು ನಿಮ್ಗೆ? ಯಾಕೆ ಒಬ್ರೊಬ್ರೆ ಅರ್ಚ್ಕೊಂಡಿರಿ? ಹಂಗೇನಿಲ್ವಲ್ಲ. ಪಾಪ ಜಾನಿ ಅವ್ರು ಕಳ್ದೋಗಿರೋದನ್ನ ಸಾನೆ ಮನ್ಸ್ಕೊಚ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನೀವ್ ಹಿಂಗೆಲ್ಲ ಆಡ್ತಾ ಇರೋದು. ನೋಡಿ ಗೌಡ್ರೆ, ನಿಮ್ಮ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೇನು ಗೊತ್ತು ನೀವೇ ನನ್ನನ್ನು ಸಾಯಿಸಿದ್ದು ಅಂತ. ನಾನು ಯಾವಾಗ ನಿಮ್ಮನ್ನು ಸಾಯಿಸ್ತೀವಿ? ಬಾವು, ನೀವ್ ಯಾರನ್ನ ಸಾಯಿಸಿದ್ರಿ? ಅದು ಪರು, ಅಣ್ಣಪ್ಪನವ್ರನ್ನ ಕಳ್ಕೊಂಡ್ಬಿಟ್ಟಿನಲ್ಲ, ಆ ದುಃಖದಲ್ಲಿ ನಾ ಯಾರು ಮಾತಾಡ್ತವನೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.